ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸಿಕೊಡುವಂತ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ಲೆಟ್ಸ್ ಲರ್ನ್ ಇಂಗ್ಲಿಷ್. ನಾವೀಗ ಇಂಗ್ಲಿಷ್ ಅನ್ನ ಕಲಿಯೋಣ. ನಾನು ಸದಾನಂದ ನಿಮಗೆ ಇಂಗ್ಲಿಷ್ ತರಗತಿಗಳನ್ನ ಈ ರೇಡಿಯೋ ಕಾರ್ಯಕ್ರಮದ ಮೂಲಕ ನಡೆಸಿಕೊಡ್ತಾ ಇದ್ದೇನೆ. ಮಕ್ಕಳೇ, ನಾನು ಕಳೆದ ತರಗತಿಗಳಲ್ಲಿ ನಿಮಗೆ ಇಂಗ್ಲಿಷ್ ಟೆನ್ಸ್ ಸಿಸ್ಟಮ್ ಅನ್ನ ಪರಿಚಯ ಮಾಡಿಸ್ತಾ ಬಂದಿದ್ದೇನೆ. ಅದರಲ್ಲೂ ಕಳೆದ ಮಂಗಳವಾರದ ತರಗತಿಯಲ್ಲಿ 12ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಪ್ರಸಾರವಾದಂತ ತರಗತಿಯಲ್ಲಿ ನಾನು ನಿಮಗೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಗಳನ್ನ ಪರಿಚಯ ಮಾಡಿಕೊಟ್ಟೆ. ಈ ಎರಡು ಟೆನ್ಸ್ ಗಳನ್ನ ನೀವು ಸ್ಪಷ್ಟವಾಗಿ ಆಲಿಸಿದ್ದೀರಿ. ಮತ್ತೆ ಅದರ ಮರುಪ್ರಸಾರವನ್ನ ಬುಧವಾರ ಮತ್ತು ಗುರುವಾರ ಆಗುವಂತ ಮರುಪ್ರಸಾರವನ್ನ ಕೂಡ ಕೇಳಿದ್ದೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಶಾಲೆಯು ಮನೆಯಿಂದ ದೂರವಿಲ್ಲ, ತಲುಪುವೆ ಶಾಲೆಯ ಗೇಟಿನ ತನಕ, ಅಡಿಗೆ ಸಾಕು ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿದೀಪ. ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನುವ ಇಂಗ್ಲಿಷ್ ಟೆನ್ಸ್ ಅನ್ನ ಪರಿಚಯ ಮಾಡಿಸ್ತೇನೆ. ಇದನ್ನ ನಾನು ಕಳೆದ ತರಗತಿಯಲ್ಲಿ ಸಹ ನಾನು ನಿಮಗೆ ಹೇಳಿದ್ದೆ. ಮುಂದಿನ ತರಗತಿಯಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಕೊಡೋಣ ಅಂತ ಹೇಳಿ. ನೀವು ಒಂದು ವಿಷಯವನ್ನ ಗಮನಿಸೋದಾದ್ರೆ, ನಾನು ಈ ಟೆನ್ಸ್ ತರಗತಿಗಳನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನೊಂದಿಗೆ ಆರಂಭಿಸಿದ್ದೆ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೊಂದಿಗೆ ಈ ಟೆನ್ಸ್ ಗಳ ಪರಿಚಯದ ಕಾರ್ಯಕ್ರಮದ ಏನು ತರಗತಿಯ ಸುತ್ತು ಒಂದು ಕಂಪ್ಲೀಟ್ನೆಸ್ ಗೆ ಒಂದು ಪರಿಪೂರ್ಣತೆಯನ್ನ ಪಡ್ಕೊಳ್ಳುತ್ತೆ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಕೊನೆಯ ಟೆನ್ಸ್ ಆಗಿ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇರೋದ್ರ ಹಿಂದೆ ಒಂದು ಮುಖ್ಯ ಉದ್ದೇಶ ಇದೆ. ಅದನ್ನ ನೀವು ಈಗ ಈ ತರಗತಿಯನ್ನ ಕೇಳ್ತಾ ನಿಮಗೆ ಒಂದು ಅಂದಾಜನ್ನ ಬರೆಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಮಕ್ಕಳೇ, ಈ ಇಂಗ್ಲಿಷ್ ಕಲಿಯುವ ವಿಚಾರಕ್ಕೆ ಬಂದಾಗ ಇಂಗ್ಲಿಶಿನ ಟೆನ್ಸ್ ಸಿಸ್ಟಮ್, ಕಾಲಸೂಚಕ ವಾಕ್ಯದ ವ್ಯವಸ್ಥೆ ಏನಿರುತ್ತಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಅದರ ಜೊತೆಗೆ ಇಂಗ್ಲಿಷ್ನ ಕ್ರಿಯಾಪದಗಳ ಒಂದು ಅರಿವು ಕೂಡ ನಮಗೆ ಇರ್ಬೇಕಾಗತ್ತೆ. ನಾಲೆಡ್ಜ್ ಆಫ್ ವರ್ಬ್ಸ್ ಇನ್ ಇಂಗ್ಲಿಷ್ ಅಂಡ್ ಆಲ್ಸೋ ದ ನಾಲೆಡ್ಜ್ ಆಫ್ ಟೆನ್ಸಸ್ ಇನ್ ಇಂಗ್ಲಿಷ್. Both the things are very important for us. Otherwise, we will not learn English properly, and as a result, we cannot speak, read, or listen English properly. If you want to speak, listen, read, and write English properly, the knowledge of English tense system and verbs is very important. Without the knowledge of tense and verbs, it becomes very difficult for us to speak, read, write, or listen in English. You know why? The reason is tenses of English always tell us the time component of our sentence construction. Verbs always indicate not only the action, but they always indicate the time reference. Without time reference, it is not possible for us to communicate in any language. Not only in English, even in Kannada or in any other languages, if we don't have the sense of time, indication of time, it becomes very difficult, nearly impossible for us to communicate anything in any language. ನಾನು ಇದುವರೆಗೆ ಹೇಳಿದ ಇಂಗ್ಲಿಷ್ ವಾಕ್ಯಗಳನ್ನ ಮಕ್ಕಳೇ ನೀವು ಗಮನಿಸಿದ್ರಿ
ಕೇಳ್ಕೊಂಡ್ರಿ, ಆಲಿಸಿದ್ರಿ ಅಂತ ಹೇಳಿ ಅನ್ಕೊಳ್ತೇನೆ. ನಾನು ಸಾಧ್ಯವಾದಷ್ಟು ನಿಧಾನವಾಗಿ ಈ ವಾಕ್ಯಗಳನ್ನ ಹೇಳಿದ್ದೇನೆ. ಈ ವಾಕ್ಯಗಳನ್ನ ನೀವು ಅನುಸರಿಸೋದು, ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಇಂಗ್ಲಿಶಿನ ಕ್ರಿಯಾಪದಗಳ ವ್ಯವಸ್ಥೆ ಕನ್ನಡಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತೆ. ಅವುಗಳ ಅರಿವನ್ನ ನೀವು ಯಾವಾಗ್ಲೂ ಇಟ್ಕೊಳ್ಬೇಕು. ಹಾಗೆ ಇಂಗ್ಲಿಶಿನ ಟೆನ್ಸ್ ಸಿಸ್ಟಮ್ ಕೂಡ ಸ್ವಲ್ಪ ಮಟ್ಟಿಗೆ ಡಿಫರೆಂಟ್ ಆಗಿ ಇರುತ್ತೆ. ಈ ಡಿಫರೆನ್ಸ್ ಅನ್ನ ನಾವು ಫಾಲೋ ಮಾಡಿದ್ರೆ ಇಂಗ್ಲಿಷ್ ನೆವರ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ಅಸ್. ಅದು ಕಷ್ಟ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎನಿ ಲ್ಯಾಂಗ್ವೇಜ್, ಯಾವುದೇ ಭಾಷೆ ಕೂಡ ಅದರದೇ ಆದಂತಹ ವಿಶೇಷತೆಗಳನ್ನ, ವೈಶಿಷ್ಟ್ಯಗಳನ್ನ, ಯುನೀಕ್ನೆಸ್ ಅನ್ನ ಹೊಂದಿರುತ್ತೆ. ಕನ್ನಡಕ್ಕೆ ಅದರದೇ ಆದಂತ ವಿಶೇಷತೆ, ಇಂಗ್ಲಿಷ್ಗೆ ಅದರದೇ ಆದಂತ ವಿಶೇಷತೆ, ಹಾಗೆ ನಮ್ಮ ಪರಿಸರದಲ್ಲಿ ಸಿಗುವಂತ ತಮಿಳ್, ಮಲಯಾಳಂ, ಉರ್ದು, ಹಿಂದಿ, ತೆಲುಗು, ಮರಾಠಿ ಈ ಎಲ್ಲ ಭಾಷೆಗಳಿಗೂ ಅವುಗಳದೇ ಆದಂತ ಒಂದು ವಿಶೇಷತೆ ಇರುತ್ತೆ, ಅವುಗಳದೇ ಆದಂತ ಒಂದು ಲಕ್ಷಣ ಇರುತ್ತೆ. ಈ ಇಂಗ್ಲಿಷ್ ಟೆನ್ ಸಿಸ್ಟಮ್ಗಳನ್ನ ಪರಿಚಯ ಮಾಡ್ತಾ ಇರ್ಬೇಕಾದ್ರೆ ನನ್ನ ಎಲ್ಲ ಹಿಂದಿನ ತರಗತಿಗಳಲ್ಲೂ ಒಂದು ವಿಷಯವನ್ನ ಪದೇ ಪದೇ ನಿಮಗೆ ಒತ್ತಿ ಹೇಳ್ತಾ ಇದ್ದೇನೆ, ರಿಪೀಟ್ ಮಾಡ್ತಾ ಇದ್ದೇನೆ, ಎಂಫಸೈಸ್ ಮಾಡ್ತಾ ಇದ್ದೇನೆ. ಅದೇನಂದ್ರೆ ಇಂಗ್ಲಿಷ್ ನಲ್ಲಿರುವಂತ ಹೆಲ್ಪಿಂಗ್ ವರ್ಬ್ ಗಳ ವ್ಯವಸ್ಥೆ. ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನುವ ಒಂದು ವಿಶೇಷವಾದಂತ ವ್ಯವಸ್ಥೆ ಇದೆ. ಯಾಕೆ ಅದು ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಬಿಡಿಸಿ ಹೇಳ್ತಾ ಬಂದಿದ್ದೇನೆ. ಯಾಕಂದ್ರೆ ಈ ನಾಲೆಡ್ಜ್ ನಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಮತ್ತೆ ನಾನು ನಿಮ್ಮನ್ನ ಈ ವಿಚಾರದಲ್ಲಿ ನೆನಪು ಮಾಡ್ತಾ ಇದ್ದೇನೆ. ಇಂಗ್ಲಿಷ್ ನಲ್ಲಿ ಕ್ರಿಯೆಯನ್ನ ಸೂಚಿಸುವ ಕ್ರಿಯಾಪದಗಳು, ಆಕ್ಷನ್ ಇಂಡಿಕೇಟಿಂಗ್ ವರ್ಬ್ಸ್, ಕೆನಾಟ್ ಬಿಕಮ್ ನೆಗೆಟಿವ್ ಆನ್ ದೇರ್ ಓನ್. ಅವು ಸ್ವತಃ ನೆಗೆಟಿವ್ ಆಗ್ಲಿಕ್ಕೆ ಅವಕಾಶ ಇಲ್ಲ. ಉದಾಹರಣೆಗೆ ಗೋ, ಕಮ್, ಹೋಗು, ಬಾ. ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಹೋಗು, ಹೋಗಲ್ಲ, ಬಾ, ಬರಲ್ಲ, ಮಾತಾಡು, ಮಾತಾಡಲ್ಲ, ಕೇಳಿಸ್ಕೊ, ಕೇಳಿಸ್ಕೊಳ್ಳಲ್ಲ, ಹೀಗೆ ಹೇಳ್ತೇವೆ. ಆದ್ರೆ ಇಂಗ್ಲಿಷ್ ನಲ್ಲಿ ಹಾಗೆ ಹೇಳಲಿಕ್ಕೆ ಅವಕಾಶ ಇಲ್ಲ. ಐ ಡು ನಾಟ್ ಗೋ, ಐ ಡು ನಾಟ್ ಕಮ್, ಐ ಡಿಡ್ ನಾಟ್ ಗೋ, ಐ ಡಿಡ್ ನಾಟ್ ಕಮ್, ಐ ಡಿಡ್ ನಾಟ್ ಲಿಸನ್, ಐ ಡು ನಾಟ್ ಲಿಸನ್, ಶಿ ಡಸ್ ನಾಟ್ ಗೋ, ಶಿ ಡಸ್ ನಾಟ್ ಕಮ್. ಹೀಗೆ ನಾವು ವಾಕ್ಯಗಳನ್ನ ರಚನೆ ಮಾಡ್ಬೇಕಾಗತ್ತೆ. ಯಾಕೆ ಸರ್ ಹೀಗೆ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಮತ್ತೆ ಉತ್ತರ ಅದಕ್ಕಿಷ್ಟೇ. ಇಂಗ್ಲಿಷ್ ಭಾಷೆಯನ್ನ ಬಳಸೋರು ಹಾಗೆ ಬಳಸ್ತಾ ಇದ್ದಾರೆ, ನಾವು ಕನ್ನಡವನ್ನ ಹೀಗ್ ಬಳಸ್ತೇವೆ. ಹೋಗು, ಹೋಗಲ್ಲ ಅಂತ ಹೇಳ್ತೇವೆ, ಅವರು ಡು ನಾಟ್ ಗೋ ಅಂತ ಹೇಳಿ ಅವರು ಬಳಸ್ತಾರೆ. ಅದನ್ನ ನಿಯಮವಾಗಿ ಅವರು ಅನುಸರಿಸ್ತಾರೆ. ನಾವು ಆ ಭಾಷೆಯನ್ನ ಕಲಿಯೋರಾಗಿ ನಾವು ಆ ನಿಯಮವನ್ನ ಅನುಸರಿಸೋದು ನಮ್ ಧರ್ಮ ಆಗತ್ತೆ, ನಮ್ ಕೆಲಸ ಆಗತ್ತೆ. ದಟ್ ಬಿಕಮ್ಸ್ ಅವರ್ ಡ್ಯೂಟಿ ಟು ಫಾಲೋ ದ ರೂಲ್ಸ್ ಆಫ್ ಅ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಫಾರ್ ಬೆಟರ್ ಕಮ್ಯುನಿಕೇಶನ್. ನೋಡಿ, ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಸ್ಟ್ರಕ್ಚರ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ ಪ್ರೆಸೆಂಟ್ ವರ್ಬ್ ಆಗಿರುತ್ತೆ. ಇಲ್ಲಿ ನೀವು ಗಮನಿಸಬಹುದು, ಯಾವುದೇ ಹೆಲ್ಪಿಂಗ್ ವರ್ಬ್ ಇದರ ಪಾಸಿಟಿವ್ ವಾಕ್ಯದಲ್ಲಿ ಇಲ್ಲ. ಪಾಸಿಟಿವ್ ಅಂತ ಹೇಳ್ತೇವೆ, ಅಸರ್ಟಿವ್ ಅಂತ ಹೇಳ್ತೇವೆ. ಈ ರೀತಿ ವಾಕ್ಯಗಳನ್ನ ನಿಮಗೆ ಶಾಲೆಯಲ್ಲಿ ಇಂಗ್ಲಿಷ್ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ. ಇರುವುದನ್ನ ಇದೆ ಅಂತ ಹೇಳೋದು ಅಂತ ತಿಳ್ಕೊಳ್ಳಿ. ಏನು? ಐ ಸ್ಪೀಕ್ ಕನ್ನಡ, ನನಗೆ ಕನ್ನಡವನ್ನ ಮಾತನಾಡುತ್ತೇನೆ. ಐ ಸ್ಪೀಕ್ ಕನ್ನಡ, ಐ ಸ್ಪೀಕ್ ಇಂಗ್ಲಿಷ್, ಐ ಅಂಡರ್ಸ್ಟ್ಯಾಂಡ್ ಮಲಯಾಳಂ, ಐ ಅಂಡರ್ಸ್ಟ್ಯಾಂಡ್ ಉರ್ದು. ಇಲ್ಲೇನ್ ಮಾಡ್ತಾ ಇದ್ದೇನೆ? ನನಗೆ ಉರ್ದು ಅರ್ಥ ಆಗತ್ತೆ, ನನಗೆ ಮಲಯಾಳಂ ಅರ್ಥ ಆಗತ್ತೆ, ನನಗೆ ಐ ಅಂಡರ್ಸ್ಟ್ಯಾಂಡ್ ತಮಿಳ್ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಆಯ್ತು, ಸ್ಪೀಕ್ ಅನ್ನೋದು ವರ್ಬ್ ಆಯ್ತು, ಅಂಡರ್ಸ್ಟ್ಯಾಂಡ್ ಅನ್ನೋದು ಕೂಡ ಒಂದು ವರ್ಬ್ ಆಯ್ತು. ಹಾಗಾಗಿ ಸಬ್ಜೆಕ್ಟ್ ಪ್ಲಸ್ ಪ್ರೆಸೆಂಟ್ ವರ್ಬ್. ಈ ಪ್ರೆಸೆಂಟ್ ವರ್ಬ್ ಅನ್ನೋ ಪದನ ನೀವು ಕೇಳ್ತಾ ಇದ್ದ ಹಾಗೇನೆ ನಿಮಗೆ ಉಳಿದ 3 ವರ್ಬ್ಗಳ ವಿಭಾಗ ಅಥವಾ ವಿಂಗಡಣೆ ಇದೆಯಲ್ಲ, ಅದ್ ನೆನಪಾಗ್ಬೇಕು. ಇಂಗ್ಲಿಷ್ ನಲ್ಲಿರುವಂತ ಎಲ್ಲ ವರ್ಬ್ಗಳನ್ನ 4 ನಾವು ವಿಂಗಡಿಸ್ತೇವೆ. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಸೊ ನಿಮಗೆ ಒಂದು ಕ್ರಿಯಾಪದ ಗೊತ್ತಾದ್ರೆ
ಉಳಿದ 3 ನಿಮಗೆ ನೆನಪಾಗಬೇಕು. ಒಂದು ಪದವನ್ನ ನೀವು ಕೇಳಿದ್ರಿ, ಈಗ ಉದಾಹರಣೆಗೆ ಸ್ಪೋಕನ್ ಅಂತ ನೀವು ಕೇಳಿದ್ರೆ ತಕ್ಷಣ ನಿಮಗೆ ಸ್ಪೀಕ್, ಸ್ಪೀಕಿಂಗ್, ಸ್ಪೋಕ್ ಪದ ನೆನಪಾಗ್ಬೇಕು. ಒಂದು ವೇಳೆ ಗಿವ್ ಅನ್ನೋ ಪದನ ನೀವು ಕೇಳಿದ್ರೆ ಗಿವ್, ಗಿವಿಂಗ್, ಗೇವ್, ಗಿವನ್, ಹೀಗೆ ಉಳಿದ 4 ಪದಗಳನ್ನ ನೀವೇನ್ ಮಾಡ್ಬೇಕು, ಪರಿಚಯ ಮಾಡ್ಕೊಳ್ಬೇಕು, ನೆನಪು ಮಾಡ್ಕೊಳ್ಬೇಕು. ಎಲ್ಲಿವರೆಗೆ ನಿಮ್ಗೆ ಹೀಗೆ ಪದಗಳು ನೆನಪಾಗುತ್ತೋ, ಕ್ರಿಯಾಪದಗಳು, ಆಗ ನಿಮಗೆ ಭಾಷೆಯನ್ನ ಬಳಸಲಿಕ್ಕೆ ಸರಳ ಆಗತ್ತೆ, ಸುಲಭ ಆಗತ್ತೆ. ಮತ್ತಿದ್ರಲ್ಲಿ 2 ವಿಧ ಇದೆ, ಅದನ್ನ ಮತ್ತೆ ನೆನಪಿಸ್ತೇನೆ. ಒಂದು ರೆಗ್ಯುಲರ್ ವರ್ಬ್ ಅಂತ ಹೇಳ್ತೇವೆ, ಇನ್ನೊಂದು ಇರೆಗ್ಯುಲರ್ ವರ್ಬ್ ಅಂತ ಹೇಳ್ತೇವೆ. ರೆಗ್ಯುಲರ್ ವರ್ಬ್ ಅಂದ್ರೇನು? ಪ್ರೆಸೆಂಟ್ ವರ್ಬಿನ ಪದಕ್ಕೆ ಡಿ, ಇಡಿ ಅಥವಾ ಐಇಡಿಯನ್ನ ಸೇರಿಸಿ ಅದರ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನೂ ರಚಿಸುವ ವ್ಯವಸ್ಥೆ ಇದ್ದರೆ ಅದನ್ನ ನಾವು ಏನಂತ ಹೇಳ್ತೇವೆ? ರೆಗ್ಯುಲರ್ ಅಂತ ಹೇಳ್ತೇವೆ. ವರ್ಕ್, ವರ್ಕ್ಡ್, ವರ್ಕ್ಡ್. ಆನ್ಸರ್, ಆನ್ಸರ್ಡ್, ಆನ್ಸರ್ಡ್. ಕ್ಲೋಸ್, ಕ್ಲೋಸ್ಡ್, ಕ್ಲೋಸ್ಡ್. ಕಾಪಿ, ಕಾಪಿಡ್, ಕಾಪಿಡ್. ಐಇಡಿ ಬರುತ್ತೆ. ಕ್ಲೋಸ್ಡ್ ಅಲ್ಲಿ ಡಿ ಬರುತ್ತೆ. ವರ್ಕ್ಡ್ ಅಲ್ಲಿ ಇಡಿ ಸೇರಿಸ್ತೇವೆ. ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನೂ, ಬೋತ್ ದ ಪಾಸ್ಟ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ಆರ್ ಮೇಡ್ by adding d, ed or ied to the present verb. ಹಾಗಿದ್ರೆ ಅದನ್ನ ರೆಗ್ಯುಲರ್ ವರ್ಬ್ ಅಂತ ಹೇಳ್ತೇವೆ. ಈಗ ಈ ರೀತಿ ಆಗದೆ ಹೋದ್ರೆ ಅದನ್ನ ನಾವು ಇರೆಗ್ಯುಲರ್ ಅಂತ ಹೇಳ್ತೇವೆ. ಇರೆಗ್ಯುಲರ್ ಅಂತ ಹೇಳಿದಾಗ ರೆಗ್ಯುಲರ್ ವರ್ಕ್ ಗಳ ರೀತಿಯಲ್ಲಿ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಗಳು ರಚನೆ ಆಗದ ವ್ಯವಸ್ಥೆಯನ್ನ ನಾವೇನಂತ ಹೇಳ್ತೇವೆ? ಇರೆಗ್ಯುಲರ್ ಅಂತ ಹೇಳ್ತೇವೆ ಅಂತ ಹೇಳಿ ನೀವು ನೆನ್ಪಿಟ್ಕೊಳ್ಬೇಕು. ಈಗ ಅದರಲ್ಲಿ ಹೇಗಿರುತ್ತಪ್ಪ? ಒಂದು ಒಳ್ಳೆ ಉದಾಹರಣೆ, ಸ್ಪೀಕ್, ಸ್ಪೀಕಿಂಗ್, ಸ್ಪೋಕ್, ಸ್ಪೋಕನ್. ಇದೊಂದು ಒಳ್ಳೆಯ ಉದಾಹರಣೆ ಆಗತ್ತೆ. ಹಾಗೆ ಕೆಲವು ಇನ್ನು ವಿಶೇಷವಾದಂತವು ಇರುತ್ತವೆ. ಈಗ ಕಟ್, ಕಟಿಂಗ್, ಕಟ್. ಪ್ರೆಸೆಂಟ್ ಪದದ ರೂಪನೂ ಕೂಡ ಕಟ್, ಪಾಸ್ಟ್ ಕಟ್, ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಕಟ್. ನೋಡಿ, ಈ ರೀತಿಯ ವಿಶೇಷತೆಯನ್ನ ಹೊಂದಿದ್ರೆ, ರೆಗ್ಯುಲರ್ ವರ್ಬಿನ ಲಕ್ಷಣವನ್ನ ಹೊಂದಿಲ್ಲದೆ ಇದ್ದಾಗ ಈ ರೀತಿಯ ವಿಶೇಷತೆಯನ್ನ ಹೊಂದಿರುತ್ತವೆ. ಅಂತಹ ಪದಗಳನ್ನ ನಾವೇನಂತ ಹೇಳ್ತೇವೆ? ಇರೆಗ್ಯುಲರ್ ಅಂತ ಹೇಳ್ತೇವೆ. ಏನ್ ಸರ್ ಇದು ಇಂಗ್ಲಿಷ್ ಹಿಂಗ ಅಂತ ನೀವು ಕೇಳಿದ್ರೆ, ಹೌದು, ಇಂಗ್ಲಿಷ್ ಇರೋದೇ ಹೀಗೆ, ಆದ್ರೆ ಇದು ಡಿಫಿಕಲ್ಟ್ ಅಲ್ಲ. ಇದು ಇದರ ನೇಚರ್. ಇಟ್ ಈಸ್ ಡಿಫ್ರೆಂಟ್. ಕನ್ನಡಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಆ ಡಿಫರೆನ್ಸ್ ಅನ್ನ ನಾವು ಯಾವತ್ತು ಡಿಫಿಕಲ್ಟ್ ಅನ್ಕೊಳ್ಬಾರ್ದು. ಸೊ ಈ ರೆಗ್ಯುಲರ್ ಇರೆಗ್ಯುಲರ್ ವರ್ಬ್ ನ ನಾಲೆಡ್ಜ್ ಯಾವತ್ತು ನೀವು ಮರಿಬಾರ್ದು. ಹೆಲ್ಪಿಂಗ್ ವರ್ಬ್ ಮತ್ತೆ ಮೇನ್ ವರ್ಬಿನ ನಾಲೆಡ್ಜ್ ಅನ್ನ ನೀವು ಮರಿಬಾರ್ದು. ಸೊ ಹಾಗಾಗಿ ಸಬ್ಜೆಕ್ಟ್ ಪ್ಲಸ್ ಪ್ರೆಸೆಂಟ್ ವರ್ಬ್ ಅಂತ ನಾವು ಹೇಳಿದಾಗ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಐ ಸ್ಪೀಕ್ ಇಂಗ್ಲಿಷ್, ನನಗೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ ಅಂತ ಹೇಳೋದಾದ್ರೆ ಐ ಸ್ಪೀಕ್ ನಾಟ್ ಇಂಗ್ಲಿಷ್, ಐ ಸ್ಪೀಕ್ ನೋ ಇಂಗ್ಲಿಷ್ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ. ಅವಾಗ ನಾವೇನ್ ಹೇಳ್ಬೇಕಾಗತ್ತೆ? ಐ ಡು ನಾಟ್ ಸ್ಪೀಕ್ ಇಂಗ್ಲಿಷ್ ಅಂತ ಹೇಳ್ಬೇಕಾಗತ್ತೆ. ಹಾಗಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಸ್ಟ್ರಕ್ಚರ್ ನೋಡಿದಾಗ ಅದರ ಪಾಸಿಟಿವ್ ಇರೋದನ್ನ ಹೀಗಿದೆ ಅಂತ ಹೇಳುವ ವಾಕ್ಯದ ಪ್ರಕಾರ ಇರುತ್ತಲ್ಲ, ಅಲ್ಲಿ ಸಬ್ಜೆಕ್ಟ್ ಪ್ಲಸ್ ಪ್ರೆಸೆಂಟ್ ವರ್ಬ್ ಇರುತ್ತೆ. ಆದ್ರೆ ನೀವು ಅದನ್ನ ನೆಗೆಟಿವ್ ಮಾಡೋದಾದ್ರೆ, ಪ್ರಶ್ನಾರ್ಥಕ ವಾಕ್ಯವಾಗಿ ಬಳಸೋದಾದ್ರೆ, ಅವಾಗ ನಾವ್ ಏನ್ ಮಾಡ್ಬೇಕಾಗತ್ತೆ? ಡೂ ಮತ್ತೆ ಡಸ್ ಅನ್ನ ತಗೊಳ್ಬೇಕಾಗತ್ತೆ. ಹೇಗಪ್ಪ ನೆಗೆಟಿವ್ ಸ್ಟ್ರಕ್ಚರ್ ಇರುತ್ತೆ ಅಂತಾದ್ರೆ ನೋಡಿ, ಅದು ಹೀಗಿರುತ್ತೆ. ಸಬ್ಜೆಕ್ಟ್, ಎಲ್ಲಾ ಟೆನ್ಸ್ ಅಲ್ಲೂ ನಾವು ಸಬ್ಜೆಕ್ಟ್ ಅನ್ನ ತಗೊಳ್ತೇವೆ. ಸಬ್ಜೆಕ್ಟ್ ಒಂದ್ ಕಡೆ ಬರ್ಕೊಳ್ಳಿ, ಸಬ್ಜೆಕ್ಟ್ ಪ್ಲಸ್ ಡೂ ಡಸ್. ಡೂ ಮತ್ತೆ ಡಸ್ ನ ನಡುವೆ ಒಂದು ಅಡ್ಡ ಗೆರೆ, ಬಾರ್ ಅಥವಾ ಸ್ಲಾಶ್ ಗೆರೆಯನ್ನ ಹಾಕೊಳ್ಳಿ. ಡೂ ಡಸ್ ಪ್ಲಸ್ ನಾಟ್, NOT ನಾಟ್, ನಾಟ್ ಪ್ಲಸ್ ಪ್ರೆಸೆಂಟ್ ವರ್ಬ್. ಮತ್ತೊಮ್ಮೆ ಹೇಳ್ತೇನೆ, ಸಬ್ಜೆಕ್ಟ್ ಪ್ಲಸ್ ಡೂ ಡಸ್ ಪ್ಲಸ್ ನಾಟ್ ಪ್ಲಸ್
ಪ್ರೆಸೆಂಟ್ ವರ್ಬ್. ಇದರ ರಚನೆ ಗೊತ್ತಾಯ್ತಲ್ಲ? Right. ನೋಡಿ, ಐ ಸ್ಪೀಕ್ ಇಂಗ್ಲಿಷ್, ಐ ಡು ನಾಟ್ ಸ್ಪೀಕ್ ಇಂಗ್ಲಿಷ್. ಐ ಡು ನಾಟ್ ಸ್ಪೀಕ್ ಅನ್ನೋದು ಬರವಣಿಗೆ ಆದ್ರೆ, ನಾನು ಮಾತಾಡ್ಬೇಕಾದ್ರೆ ಅದರ ಸಂಕ್ಷಿಪ್ತ ರೂಪವನ್ನ ಹೇಳ್ತೇನೆ. ಐ ಡೋಂಟ್ ಸ್ಪೀಕ್ ಇಂಗ್ಲಿಷ್, ಐ ಡೋಂಟ್ ವರ್ಕ್ ಎವ್ರಿ ಡೇ, ಐ ಡೋಂಟ್ ರೀಡ್ ನ್ಯೂಸ್ ಪೇಪರ್ಸ್ ಎವ್ರಿ ಡೇ, ಐ ಡೋಂಟ್ ಗೋ ದೇರ್. ಹೀಗೆ ಐ ಡು ನಾಟ್ ಅನ್ನೋದನ್ನ ಐ ಡೋಂಟ್ ಅಂತ ಹೇಳಿ ನಾವು ಉಚ್ಚರಿಸ್ತೇವೆ, ಪ್ರಯೋಗ ಮಾಡ್ತೇವೆ. ಆಗ್ಬೋದಲ್ವಾ? ರೈಟ್. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಒಂದು ವಿಶೇಷ ಇದೆ, ಅದನ್ನ ನೀವು ಗಮನ ಇಟ್ಟು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಈಗ 2 ವಾಕ್ಯಗಳನ್ನ ಹೇಳ್ತೇನೆ, ಅದನ್ನ ಗಮನಿಸ್ಕೊಳ್ಳಿ. ಐ ಸ್ಪೀಕ್ ಇಂಗ್ಲಿಷ್, ಐ ಸ್ಪೀಕ್ ಇಂಗ್ಲಿಷ್. ಯು ಸ್ಪೀಕ್ ಇಂಗ್ಲಿಷ್, ವಿ ಸ್ಪೀಕ್ ಇಂಗ್ಲಿಷ್. ಚಾರುಮತಿ ಸ್ಪೀಕ್ಸ್ ಇಂಗ್ಲಿಷ್. ನೋಡಿ, ಐ ಸ್ಪೀಕ್, ವಿ ಸ್ಪೀಕ್, ಯು ಸ್ಪೀಕ್, ಚಾರುಮತಿ ಸ್ಪೀಕ್ಸ್ ಅಂತಾಯ್ತು. ಸದಾನಂದ ಸ್ಪೀಕ್ಸ್ ಇಂಗ್ಲಿಷ್, he speaks English, she speaks English. ಸದಾನಂದ ಅಂತ ಹೇಳಿದಾಗ ಅದೊಂದು ಮ್ಯಾಸ್ಕುಲೈನ್, ಪುರುಷ ವಾಚಕ ಪದ ಅಲ್ವಾ, ಪುರುಷನನ್ನ ಸೂಚಿಸುತ್ತೆ. ಹಾಗಾಗಿ ಪ್ರನೌನ್ ಆಗಿ ನಾವೇನ್ ಮಾಡ್ತೇವೆ, he ಅನ್ನ ಬಳಸ್ತೇವೆ. ಚಾರುಮತಿ ಅನ್ನೋದು ಒಂದು ಹುಡುಗಿಯ ಹೆಸರಾಗಿರೋದ್ರಿಂದ ಅಲ್ಲಿ she ಅನ್ನ ಬಳಸ್ತೇವೆ. ಬಹುಶಃ ಇಷ್ಟೊತ್ತಿಗೆ ನಿಮಗೆ ಅರ್ಥ ಆಗಿದೆ. ಐ ಸ್ಪೀಕ್ ಇಂಗ್ಲಿಷ್, we speak English, you speak English, they speak English. ಆದರೆ he speaks English, she speaks English, ಚಾರುಮತಿ speaks English, ಸದಾನಂದ speaks English. ಏನ್ ಬದಲಾವಣೆ ಆಗತ್ತೆ? ನೀವು ಬಹಳ ಹುಷಾರಿದ್ದೀರಿ, ಇಂಟೆಲಿಜೆಂಟ್ ಇದ್ದೀರಿ, ನೀವ್ ಇಷ್ಟೊತ್ತಿಗೆ ಆಗ್ಲೇ ಗುರ್ತಿಸಿರ್ತೀರಿ. ಏನಪ್ಪಾ ಅಂತ ಹೇಳಿದ್ರೆ, ಚಾರುಮತಿ ಅಂತ ಸದಾನಂದ, ಹಿ ಅಥವಾ ಶಿ ಪದಗಳು ಸಬ್ಜೆಕ್ಟ್ ಆಗಿ ಬಂದಾಗ ಸ್ಪೀಕ್ ಅನ್ನೋದು ಏನಾಗ್ತಾ ಇದೆ, ಸ್ಪೀಕ್ಸ್ ಆಗ್ತಾ ಇದೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸಬ್ಜೆಕ್ಟ್ ನಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಾಗ ವರ್ಬ್ ನಲ್ಲಿ ಬರುವಂತ ಬದಲಾವಣೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದ್ರೆ ಏನು? ಇದನ್ನ ಮತ್ತೆ ನಾನು ಹಿಂದೆ ಹೇಳಿದ ಕ್ಲಾಸ್ ಅನ್ನ ನೀವು ಮತ್ತೆ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಈ ಸಬ್ಜೆಕ್ಟ್ ನಲ್ಲಿ ನಾವು 2 ಅಂಶಗಳನ್ನ ನಾವು ಮುಖ್ಯವಾಗಿ ತಗೊಳ್ತೇವೆ. ಒಂದು ಅದರ ನಂಬರ್ ಅಂದ್ರೆ ಏಕವಚನ, ಬಹುವಚನ, ಸಿಂಗ್ಯುಲರ್, ಪ್ಲೂರಲ್, ಇದನ್ನ ನಂಬರ್ ಅಂತ ಹೇಳ್ತೇವೆ. ಇನ್ನೊಂದು ಪರ್ಸನ್ ಅಂತ ಹೇಳಿದಾಗ ತುಂಬಾ ಗೊಂದಲ ಮಾಡ್ಕೊಳ್ಳೋದೇನ್ ಬೇಡ. ಮಾತಾಡ್ತಾ ಇರೋರು ಫಸ್ಟ್ ಪರ್ಸನ್. ಈಗ ನಾನು ಮಾತನಾಡುತ್ತಿರುವೆ, ಐ ಆಮ್ ಸ್ಪೀಕಿಂಗ್, ಯು ಆರ್ ಲಿಸನಿಂಗ್, ನೀವು ಕೇಳ್ತಾ ಇದ್ದೀರಿ. ನಾನು ಫಸ್ಟ್ ಪರ್ಸನ್, ನೀವು ಸೆಕೆಂಡ್ ಪರ್ಸನ್. ಸೊ ಫಸ್ಟ್ ಪರ್ಸನ್ ಅಂದ್ರೆ ಮಾತನಾಡುವವರು ಫಸ್ಟ್ ಪರ್ಸನ್, ಹೀಗೆ ಮಾತನಾಡುತ್ತಿರುವವರ ಮಾತನ್ನ ಕೇಳ್ತಾ ಇರೋರು ಸೆಕೆಂಡ್ ಪರ್ಸನ್. ಐ, ವಿ ಇವೆರಡು ಫಸ್ಟ್ ಪರ್ಸನ್ ಆದ್ರೆ ಐ ಅನ್ನೋದು ಸಿಂಗ್ಯುಲರ್ ಆಗತ್ತೆ, ವಿ ಅನ್ನೋದು ಪ್ಲೂರಲ್ ಆಗತ್ತೆ. ಯು ಅನ್ನೋದು ಸಿಂಗ್ಯುಲರ್ ಕೂಡ, ಯು ಕೂಡ, ಪ್ಲೂರಲ್ ಕೂಡ ಯುನೇ ಆಗತ್ತೆ. ಎರಡಕ್ಕೂ ನಾವು ಯು ಪದವನ್ನ ಬಳಸ್ತೇವೆ, ವೈ ಓ ಯು. ಆದ್ರೆ ಐ ಅನ್ನೋದು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆದ್ರೆ ವಿ ಅನ್ನೋದು ಫಸ್ಟ್ ಪರ್ಸನ್ ಪ್ಲೂರಲ್ ಆಗತ್ತೆ. ಇದು ಫಸ್ಟ್ ಪರ್ಸನ್. ಯು ಅನ್ನೋದು ಸೆಕೆಂಡ್ ಪರ್ಸನ್. ಈ ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಇಬ್ರು ಸೇರಿ ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ಅದನ್ನ ಥರ್ಡ್ ಪರ್ಸನ್ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ನಾನು ಫಸ್ಟ್ ಪರ್ಸನ್, ನಿಮಗೆ ಸೆಕೆಂಡ್ ಪರ್ಸನ್, ಇಂಗ್ಲಿಷ್ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ಇಂಗ್ಲಿಷ್ ಅನ್ನೋದು ಇಲ್ಲಿ ಏನಾಗತ್ತೆ, ಥರ್ಡ್ ಪರ್ಸನ್ ಆಗತ್ತೆ. ಸೊ ನಾನು ನಿಮಗೆ ಇಂಗ್ಲಿಷ್ ಬಗ್ಗೆ ಹೇಳ್ತಾ ಇದ್ದೇನೆ. ನಾನು ಫಸ್ಟ್ ಪರ್ಸನ್, ನೀವು ಸೆಕೆಂಡ್ ಪರ್ಸನ್, ನಾವಿಬ್ರು ಸೇರಿ ಇಂಗ್ಲಿಷ್ ನ ಬಗ್ಗೆ ಮಾತಾಡ್ತಾ ಇದ್ದೇವೆ.
ಸೊ ಹಾಗಾಗಿ ಎಲ್ಲ ನಾಮಪದಗಳು ಥರ್ಡ್ ಪರ್ಸನ್ ಬರ್ತವೆ. ಈ ನಾಮಪದಗಳ ಜಾಗದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಪ್ರನೌನ್ ಗಳನ್ನ ಬಳಸ್ತೇವೆ. ಪ್ರನೌನ್ಗಳು ಸಾಮಾನ್ಯ ನಿಮಗೆ ನೆನಪಿರುತ್ತೆ, ನೌನ್ಗಳ ಜಾಗದಲ್ಲಿ ಪ್ರನೌನ್ ಗಳನ್ನ ಬಳಸ್ತೇವೆ. ಈಗ ಫಸ್ಟ್ ಪರ್ಸನ್ ಮತ್ತೆ ಸೆಕೆಂಡ್ ಪರ್ಸನ್ ಎರಡು ಕೂಡ ನಾನು ಮತ್ತೆ ನೀವು, ನಾನು ನೀನು, ನಾವು ನೀವು ಅಂತ ಹೇಳ್ಬೇಕಾದ್ರೆ ಐ ವಿ ಯು ಬಳಸ್ತೇವೆ. ಇನ್ನ ಎಲ್ಲ ನಾಮಪದಗಳು ಥರ್ಡ್ ಪರ್ಸನ್ ಆಗತ್ತೆ ಅಂತ ಈಗ ತಾನೇ ನಾನು ನಿಮ್ಗೆ ಹೇಳಿದೆ. ಅಲ್ಲಿ ಥರ್ಡ್ ಪರ್ಸನ್ ಅನ್ನ ಬಳಸ್ಬೇಕಾದ್ರೆ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಜೆಂಡರ್ ಅನ್ನ ಅನುಸರಿಸಿ, ಲಿಂಗವನ್ನ ಅನುಸರಿಸಿ ಪ್ರನೌನ್ಗಳಲ್ಲಿ ವ್ಯತ್ಯಾಸ ಬರುತ್ತೆ. ಮ್ಯಾಸ್ಕ್ಯುಲೈನ್ ಜೆಂಡರ್ ಆದ್ರೆ ಈಗ ಸದಾನಂದ ಕನ್ನಡದಲ್ಲಿ ಪುಲ್ಲಿಂಗ ಅಂತ ಹೇಳ್ತೇವೆ, ಹಿ ಅನ್ನ ಬಳಸ್ತೇವೆ. ಚಾರುಮತಿ ಅಂತ ಹೇಳಿದಾಗ ಸ್ತ್ರೀಲಿಂಗ ಶಿ ಅನ್ನ ಬಳಸ್ತೇವೆ. ಒಂದು ಹಾರ್ಸ್ ಅಥವಾ ಎಲಿಫೆಂಟ್ ಅಥವಾ ಬರ್ಡ್ ಅಥವಾ ಒಂದು ಕ್ಯಾಟ್ ಅಂತ ಹೇಳಿದಾಗ ಅದು ನ್ಯೂಟರ್ ಜೆಂಡರ್ ಆಗತ್ತೆ, ನಪುಂಸಕಲಿಂಗ ಅಂತ ಹೇಳ್ತೇವೆ. ಆ ಜಾಗದಲ್ಲಿ ಇಟ್ ಅನ್ನ ಬಳಸ್ತೇವೆ. ಇವು ಮೂರು ಕೂಡ ಹಿ ಶಿ ಇಟ್ ಅನ್ನೋದೇನಾಗತ್ತೆ ಸಿಂಗ್ಯುಲರ್ ಆಗತ್ತೆ. ಇವುಗಳ ಪ್ಲೂರಲ್ ರೂಪ ಯಾವುದು, ಬಹುವಚನ ರೂಪ ಯಾವುದು ಅಂತ ಹೇಳಿದ್ರೆ ದೇ. ಈಗ ನೋಡಿ, ಸದಾನಂದ ಅಂಡ್ ಕುಮಾರ ಸ್ಪೀಕ್ ಇಂಗ್ಲಿಷ್ ಅಂತ ಹೇಳ್ತೇವೆ. ಈ ಸದಾನಂದ ಅಂಡ್ ಕುಮಾರ ಅಂತ ಹೇಳೋದ್ರ ಬದಲು ಏನ್ ಮಾಡ್ಬೋದು, ದೇ ಅನ್ನೋ ಪದನ ಹೇಳ್ಬೋದು. ಹಾಗೆ ಚಾರುಮತಿ ಅಂಡ್ ನಿಶ್ಚಿತ್ ಸ್ಪೀಕ್ ಇಂಗ್ಲಿಷ್. ಒಂದು ಕಡೆ ಚಾರುಮತಿ ಅನ್ನೋ ಹೆಸರಿದೆ, ಇನ್ನೊಂದು ಕಡೆ ನಿಶ್ಚಿತ್ ಅನ್ನೋದಿದೆ, ಎರಡಿದೆ. ಎರಡು ನಾಮಪದಗಳನ್ನ ಅಂಡ್ ಅನ್ನುವ ಪದದ ಜೊತೆಗೆ ಬಳಸಿದ್ದೇವೆ. ಹಾಗಾಗಿ ಅದೇನಾಗತ್ತೆ ಪ್ಲೂರಲ್ ಆಗತ್ತೆ. ದೇ ಸ್ಪೀಕ್. ಸೊ ಐ ವಿ ಫಸ್ಟ್ ಪರ್ಸನ್, ಯು ಸೆಕೆಂಡ್ ಪರ್ಸನ್, ಹಿ ಶಿ ಇಟ್ ಮತ್ತು ದೇ ಇವು ಥರ್ಡ್ ಪರ್ಸನ್ ಆಗತ್ತೆ. ಹೇಗೆ ನೆನ್ಪಿಟ್ಕೊಳ್ಳಿ, ಎಲ್ಲಾ ನೌನ್ಗಳು ಸಹ ಏನಾಗ್ತವೆ ಥರ್ಡ್ ಪರ್ಸನ್ ಆಗ್ತವೆ. ಪ್ರಾಪರ್ ನೌನ್ಗಳು, ಪ್ರಾಪರ್ ನೌನ್ಗಳು ಅಂತ ಹೇಳಿದ್ರೆ ಈಗ ಸದಾನಂದ ಇದು ನನಗಿಟ್ಟಿರೋ ಹೆಸರು, ಇದು ಪ್ರಾಪರ್ ನೌನ್ ಆಗತ್ತೆ. ನಾನೇನು ಈಗ ನನ್ನನ್ನ ಮ್ಯಾನ್ ಅಂತ ಹೇಳ್ಬೋದು ಅಥವಾ ಟೀಚರ್ ಅಂತ ಹೇಳ್ಬೋದು, ಅದು ಕಾಮನ್ ನೌನ್ ಅಂತ ಹೇಳ್ತೇವೆ. ಮ್ಯಾನಿಗೆ ಮೆನ್ ಅನ್ನುವ ಪದ ಇದೆ, ಪುರುಷ ಪುರುಷರು ಅಂತಿರತ್ತೆ, ಶಿಕ್ಷಕ ಶಿಕ್ಷಕರು ಅಂತಿರತ್ತೆ. ಆದ್ರೆ ಸದಾನಂದಗಳು ಇರಲ್ಲ. ಸದಾನಂದ ಒಂದೇ, ನಿಶ್ಚಿತ್ ಒಂದೇ, ಚಾರುಮತಿ ಒಂದೇ, ಗೀತಾ ಒಂದೇ. ಇವನ್ನ ಪ್ರಾಪರ್ ನೌನ್ ಅಂತ ಹೇಳ್ತೇವೆ. ಈಗ ಸರಗೂರು ಒಂದು ಊರಿನ ಹೆಸರು, ಹೆಗ್ಗಡದೇವನ ಕೋಟೆ ಒಂದು ಊರಿನ ಹೆಸರು, ಮೈಸೂರು ಒಂದು ಊರಿನ ಹೆಸರು, ಹುಣಸೂರು ಒಂದು ಊರಿನ ಹೆಸರು, ಪಿರಿಯಾಪಟ್ಟಣ ಒಂದು ಊರಿನ ಹೆಸರು, ಬೆಂಗಳೂರು ಒಂದು ಊರಿನ ಹೆಸರು. ನೀವು ಗಮನಿಸಿ, ಒಂದು ಊರಿನ ಹೆಸರು ಅಂತ ಹೇಳ್ತಾ ಇದ್ದೇನೆ. ಈ ಎಲ್ಲದಕ್ಕೂ ನೀವೇನ್ ಹೇಳ್ಬೋದು, ಊರು ಸಿಟಿ ಅಂತ ಹೇಳ್ಬೋದು, ಟೌನ್ ನಗರ ಅಂತ ಹೇಳ್ಬೋದು, ವಿಲೇಜ್ ಹಳ್ಳಿ ಅಂತ ಹೇಳ್ಬೋದು. ಆದ್ರೆ ಈ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಊರು, ಪ್ರತಿಯೊಂದು ನಗರಕ್ಕೂ ಒಂದೊಂದು ಹೆಸರನ್ನ ಇಟ್ಟಿರ್ತೇವೆ. ಆ ಹೆಸರು ಪ್ರಾಪರ್ ನೌನ್ ಆಗತ್ತೆ. ಅವರನ್ನ ಗುರುತಿಸೋದಕ್ಕೆ ನಾವು ಬಳಸ್ಕೊಳ್ತೀವಲ್ಲ, ಹುಡುಗ ಹುಡುಗಿ, ಪುರುಷ ಮಹಿಳೆ ಅಂತ ಗುರುತಿಸ್ತೀವಲ್ಲ, ಅಂತದನ್ನೆಲ್ಲ ನಾವು ಕಾಮನ್ ನೌನ್ ಅಂತ ಹೇಳ್ತೇವೆ. ಹೌದಲ್ವಾ? ನೋಡಿ, ಇಷ್ಟೆಲ್ಲ ಯಾಕೆ ಸರ್ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀರಿ ಅಂತ ನಿಮ್ಗೇನಾದ್ರೂ ಪ್ರಶ್ನೆ ಬಂದಿದ್ರೆ ತುಂಬಾ ಒಳ್ಳೇದು. ವೆರಿ ಗುಡ್, ಬನ್ನಿ ಇಂಗ್ಲಿಷ್ ಕಲಿಯೋಣ. ನೀವು ಇಂಗ್ಲಿಷ್ ಕಲಿತಾ ಇದ್ದೀರಿ. ನೋಡಿ, ಐ ಸ್ಪೀಕ್ ಇಂಗ್ಲಿಷ್, ಸದಾನಂದ ಸ್ಪೀಕ್ಸ್ ಇಂಗ್ಲಿಷ್, ಗೀತಾ ಸ್ಪೀಕ್ಸ್ ಇಂಗ್ಲಿಷ್, ಐ ಡು ನಾಟ್ ಸ್ಪೀಕ್ ಇಂಗ್ಲಿಷ್, Sadananda does not speak English. Nischit does not speak English. ಗಮನಿಸಿದ್ರಾ? He speaks English. He does not speak English. She speaks English. She does not speak English. ಗಮನಿಸಿದ್ರ ಮಕ್ಕಳೇ? He
ಸ್ಪೀಕ್ಸ್ ಇಂಗ್ಲಿಷ್ ಇದ್ದದ್ದು ಹಿ ಡಸ್ ನಾಟ್ ಸ್ಪೀಕ್ ಇಂಗ್ಲಿಷ್ ಆಗತ್ತೆ. ನಾನು ನಿಮಗೆ ಟೆನ್ಸಸ್ ಅನ್ನ ಕಲಿಬೇಕಾದ್ರೆ ರಚನೆ ಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಬಂದಿದ್ದೇನೆ. ಟೆನ್ಸಸ್ ಅನ್ನ ಕಲಿಬೇಕಾದ್ರೆ ನಾವು ಎರಡು ಅಂಶಗಳನ್ನ ಗಮನಿಸಬೇಕು. ಒಂದು ಅದರ ಸ್ಟ್ರಕ್ಚರ್, ಇನ್ನೊಂದು ಅದರ ಫಂಕ್ಷನ್. ನಾನೀಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಸ್ಟ್ರಕ್ಚರ್ ಅನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೇನೆ. ಹೆಲ್ಪಿಂಗ್ ವರ್ಬ್ ಬೇಕೇ ಬೇಕು. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತ ಹೇಳಿದಾಗ ಮೇನ್ ವರ್ಬ್ ನೆಗೆಟಿವ್ ಮಾಡ್ಲಿಕ್ಕೆ ಇಂಗ್ಲಿಷ್ ನಲ್ಲಿ ಅವಕಾಶ ಇಲ್ಲ. ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಪ್ರೆಸೆಂಟ್ ವರ್ಬ್ ಇದೆ. ಅದನ್ನ ನಾವು ನೆಗೆಟಿವ್ ಮಾಡ್ಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ಬೇಕು. ಆ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಹೊರಗಡೆಯಿಂದ ತಗೊಳ್ತೀವಿ. ಸಬ್ಜೆಕ್ಟ್ ಪ್ಲಸ್ ಪ್ರೆಸೆಂಟ್ ವರ್ಬ್. ಇದು ಪಾಸಿಟಿವ್ ಸೆಂಟೆನ್ಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದನ್ನ ನೆಗೆಟಿವ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ಆಗ್ಲೇ ಸ್ಟ್ರಕ್ಚರ್ ಹೇಳಿದೆ. ಸಬ್ಜೆಕ್ಟ್ ಪ್ಲಸ್ ಡೂ ಡಸ್ ಪ್ಲಸ್ ನಾಟ್ ಪ್ಲಸ್ ಪ್ರೆಸೆಂಟ್ ವರ್ಬ್. ಡೂ ಯಾವಾಗ ಬಳಸ್ತೀವಪ್ಪ ಅಂತ ಹೇಳಿದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅನ್ನು ಹೊರತುಪಡಿಸಿ ಉಳಿದ ಎಲ್ಲಕ್ಕೂ ಡೂ ತಗೊಳ್ತೇವೆ. ಐ, ವಿ, ಯು, ದೇ. ಹೌದಲ್ವಾ? ಡಸ್ ಯಾವಾಗ ತಗೊಳ್ತೀವಪ್ಪ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಡಸ್ ಅನ್ನ ತಗೊಳ್ತೀವಿ. ಹಿ, ಶಿ, ಇಟ್ ಇದ್ದಾಗ ನಾವು ಸಿಂಗ್ಯುಲರ್ ಡಸ್ ಅನ್ನ ತಗೊಳ್ತೇವೆ. ಈ ಜಾಗದಲ್ಲಿ ಸದಾನಂದ, ಮಂಜುನಾಥ, ಗೀತಾ, ಹೀಗೆ ಹರ್ಷಿತ ಈ ತರ ಹೆಸರುಗಳು ಬಂದಾಗ ಅದು ಸಿಂಗ್ಯುಲರ್ ಆಗತ್ತೆ. ದೆನ್ ಮ್ಯಾನ್, ವುಮನ್, ಡಾಗ್, ಕ್ಯಾಟ್ ಅಂತ ಬಂದಾಗ್ಲೂ ಏನಾಗತ್ತದು? ಸಿಂಗ್ಯುಲರ್ ಆಗತ್ತೆ. ನೋಡಿ, ಹಿ ಸ್ಪೀಕ್ಸ್ ಇಂಗ್ಲಿಷ್, ಹಿ ಡಸ್ ನಾಟ್ ಸ್ಪೀಕ್ ಇಂಗ್ಲಿಷ್. ಇಲ್ಲಿ ನೀವು ಎರಡು ಅಂಶನ ಗಮನಿಸಬೇಕು. ಒಂದು, ಪಾಸಿಟಿವ್ ವಾಕ್ಯದಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಾಗ ವರ್ಬ್ ಪ್ಲೂರಲ್ ಆಗತ್ತೆ. ಅದೇ ನೆಗೆಟಿವ್ ನಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ರೆ ನಾವು ಡಸ್ ನಾಟ್ ನ ಸೇರಿಸ್ತೇವೆ. ಡಸ್ ನಾಟ್ ಸೇರಿಸ್ತಿದ್ದ ಹಾಗೆ ಪ್ಲೂರಲ್ ಇದ್ದಂತ ವರ್ಬ್ ಏನಾಗತ್ತೆ? ಸಿಂಗ್ಯುಲರ್ ಆಗತ್ತೆ. ನೋಡಿ, ಹರ್ಷಿತಾ ಸಿಂಗ್ಸ್ ಎ ಸಾಂಗ್. ಹರ್ಷಿತಾ ಡಸ್ ನಾಟ್ ಸಿಂಗ್ ಎ ಸಾಂಗ್. ಹೌದಲ್ವಾ? ಅರ್ಚಿಷ್ಮತಿ ಡಾನ್ಸಸ್ ಎವ್ರಿ ಡೇ. ಅರ್ಚಿಷ್ಮತಿ ಡಸ್ ನಾಟ್ ಡಾನ್ಸ್ ಎವ್ರಿ ಡೇ. ಮಂಜು ವಾಕ್ಸ್ ಎವ್ರಿ ಡೇ. ಮಂಜು ಡಸ್ ನಾಟ್ ವಾಕ್ ಎವ್ರಿ ಡೇ. ನಿವೇದಿತಾ ವಾಕ್ಸ್ ಎವ್ರಿ ಡೇ. ನಿವೇದಿತಾ ಡಸ್ ನಾಟ್ ವಾಕ್ ಎವ್ರಿ ಡೇ. He answers every question. She does not answer every question. ಗಮನಿಸ್ಲಿಕ್ಕೆ ಸಾಧ್ಯ ಆಯ್ತಲ್ವಾ ಮಕ್ಕಳೇ? ಸರಿ, ಹಾಗಿದ್ರೆ ಇವತ್ತಿನ ಈ ತರಗತಿಯಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನಿಮಗೆ ಪರಿಚಯ ಮಾಡಿಸ್ತಾ ಅದರ ಒಂದು ಮುಖ್ಯವಾದ ಅಂಶವನ್ನ ನಿಮಗಿಲ್ಲಿ ಪರಿಚಯ ಮಾಡಿಸಿದ್ದೇನೆ. ಏನು? ಇದರ ಸ್ಟ್ರಕ್ಚರ್. ಇದರ ಸ್ಟ್ರಕ್ಚರ್ ಹೇಗಿರುತ್ತೆ? ಸಬ್ಜೆಕ್ಟ್ ಪ್ಲಸ್ ಪ್ರೆಸೆಂಟ್ ವರ್ಬ್. ಆದ್ರೆ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತ ಹೇಳಿದ್ರೆ ಕ್ರಿಯೆಯನ್ನ ಸೂಚಿಸುವ ಕ್ರಿಯಾಪದಗಳು ಸ್ವತಃ ನೆಗೆಟಿವ್ ಆಗ್ಲಿಕ್ಕೆ ಅವಕಾಶ ಇಲ್ಲ. ಅವುಗಳನ್ನ ನೆಗೆಟಿವ್ ಮಾಡ್ಬೇಕಂದ್ರೆ ನಿಮ್ಗೆ ಹೆಲ್ಪಿಂಗ್ ವರ್ಬ್ ಬೇಕೇ ಬೇಕು. ಅದು ಇಂಗ್ಲಿಶಿನ ವಿಶೇಷತೆ, ಡಿಫರೆಂಟ್ ಅಲ್ವಾ? ಹಾಗಾಗಿ ಇಲ್ಲಿ ಏನಾಗತ್ತೆ? ಅದನ್ನ ಪ್ರಶ್ನಾರ್ಥಕ ವಾಕ್ಯದ ರೂಪದಲ್ಲಿ, ನಕಾರಾತ್ಮಕ ವಾಕ್ಯದ ರೂಪದಲ್ಲಿ ನಾವು ಬಳಸಬೇಕಾದಾಗ ಡೂ ಮತ್ತೆ ಡಸ್ ಅನ್ನ ತಗೊಂಡ್ ಬರ್ತೇವೆ. ಸಬ್ಜೆಕ್ಟ್ ಪ್ಲಸ್ ಡೂ ಡಸ್ ಪ್ಲಸ್ ನಾಟ್ ಪ್ಲಸ್ ಪ್ರೆಸೆಂಟ್ ವರ್ಬ್. ಡೂ ಬಳಸಬೇಕಾದ್ರೆ ಅಲ್ಲಿ ಐ, ವಿ, ಯು, ದೇ ಇರುತ್ತೆ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್ ಇದ್ದಾಗ ಡೂ ಅನ್ನ ಬಳಸ್ಕೊಳ್ತೇವೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಡಸ್ ಅನ್ನ ಬಳಸ್ತೇವೆ. ಇದ್ ನೆನ್ಪಿಟ್ಕೊಳ್ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಪಾಸಿಟಿವ್ ವಾಕ್ಯದಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಾಗ ವರ್ಬ್ ಏನಾಗುತ್ತೆ? ಪ್ಲೂರಲ್ ಆಗತ್ತೆ. ಇಂಗ್ಲಿಷ್ ಟೀಚರ್ ಟೀಚಸ್ ಇಂಗ್ಲಿಷ್. ಬಸ್ ಡ್ರೈವರ್ ಡ್ರೈವ್ಸ್ ದ ಬಸ್. ಇಲ್ಲಿ ಡ್ರೈವರ್ ಡ್ರೈವ್ಸ್, ಟೀಚರ್ ಟೀಚರ್ಸ್. ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್.
ಅದು ಬರ್ತಾ ಇದ್ದ ಹಾಗೆ ವರ್ಬ್ ಏನಾಗತ್ತೆ, ಪ್ಲೂರಲ್ ಆಗತ್ತೆ. ಆದ್ರೆ ನೆಗೆಟಿವ್ ಮಾಡಿದಾಗ ನಾವು ಡಸ್ ಅನ್ನ ತಗೊಳ್ತೇವೆ. ಡಸ್ ನಾಟ್ ಅನ್ನೋ ಪದ ಬರ್ತಿದ್ದ ಹಾಗೇನೆ ಆ ಪ್ಲೂರಲ್ ವರ್ಬ್ ಏನಾಗತ್ತೆ, ಸಿಂಗ್ಯುಲರ್ ಆಗಿ ಬದಲಾಗತ್ತೆ. ಹೇಗೆ, ಒಂದೆರಡು ಉದಾಹರಣೆಗಳನ್ನ ಹೇಳ್ತೇನೆ. ಮಂಜುನಾಥ್ ಸ್ಪೀಕ್ಸ್ ಇಂಗ್ಲಿಷ್. ಮಂಜುನಾಥ ಡಸ್ ನಾಟ್ ಸ್ಪೀಕ್ ಇಂಗ್ಲಿಷ್. ಪ್ರಕಾಶ್ ಸ್ಪೀಕ್ಸ್ ಇಂಗ್ಲಿಷ್. ಪ್ರಕಾಶ್ ಡಸ್ ನಾಟ್ ಸ್ಪೀಕ್ ಇಂಗ್ಲಿಷ್. ಜಯಲಕ್ಷ್ಮಿ ಸ್ಪೀಕ್ಸ್ ಇಂಗ್ಲಿಷ್. ಜಯಲಕ್ಷ್ಮಿ ಡಸ್ ನಾಟ್ ಸ್ಪೀಕ್ ಇಂಗ್ಲಿಷ್. ಬದಲ್ವಾ ಮಕ್ಕಳೇ? ಸರಿ, ಹಾಗಿದ್ರೆ ಮುಂದಿನ ನಮ್ಮ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಫಂಕ್ಷನ್ಸ್ ಬಗ್ಗೆ ಕಲಿಯೋಣ. ಯಾವ ಯಾವ ಸಂದರ್ಭದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ನಾವು ಬಳಸ್ತೇವೆ ಅನ್ನೋದನ್ನ ಕಲ್ತ್ಕೊಳ್ಳೋಣ. ಆದ್ರೆ ಆ ಫಂಕ್ಷನ್ಸ್ ಅನ್ನ ನೀವು ಕಲಿಬೇಕು ಅಂತ ಹೇಳಿದ್ರೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಸ್ಟ್ರಕ್ಚರ್ ತುಂಬಾ ಮುಖ್ಯ ಆಗತ್ತೆ. ಈ ತರಗತಿಯಲ್ಲಿ ಇದು ಕೇಳಿ ನೀವು ಒಂದ್ ಕಡೆ ಬರೆದಿಟ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ಹಾಗೆ ಇದು ಬುಧವಾರ ಮತ್ತೆ ಗುರುವಾರ ಮರುಪ್ರಸಾರ ಆಗತ್ತಲ್ಲ, ಅದನ್ನ ಮತ್ತೆ ಇನ್ನೊಮ್ಮೆ ಕೇಳಿ ನೀವು ಇದೆಲ್ಲವನ್ನ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ನಿಮ್ಮ ನಡುವೆನೆ ಚರ್ಚೆ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವಿದ್ರ ಬಗ್ಗೆ ಇನ್ನು ಹೆಚ್ಚಿನ ಅಂಶಗಳನ್ನ ಕಲಿಯೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್, ಟೇಕ್ ಕೇರ್. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಕೇಳುಗರೆ, ಇದುವರೆಗೂ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮವನ್ನು ಕೇಳಿದಿರಿ.